ಬಾಗೇಪಲ್ಲಿ ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಗತ್ತಾ ಹೀಗೊಂದು ಅನುಮಾನ ಕಾಡ್ತಾ ಇದೆ. ಇದಕ್ಕೆ ಕಾರಣ ಅಂದರೆ ಹಾಲಿ ಶಾಸಕ ಸುಬ್ಬಾರೆಡ್ಡಿ ಅವರನ್ನು ಹೈಕೋರ್ಟ್ ಈಗ ಅವರ ಆಯ್ಕೆಯನ್ನೇ ಅಸಿಂಧು ಅಂತ ಘೋಷಣೆ ಮಾಡಿದೆ. ಹಾಗಾದರೆ ಹೈಕೋರ್ಟ್ ಯಾಕೆ ಅಸಿಂಧು ಅಂತ ಘೋಷಣೆ ಮಾಡೋದಕ್ಕೆ ಕಾರಣ ಏನು ನೋಡೋಣ. ಫಾಲ್ಸ್ ಡಿಕ್ಲರೇಷನ್ ಅಂತ ನಮ್ಮ ವಾದ ಇತ್ತು. ಹೈಕೋರ್ಟ್ ಇವಾಗ ಸುಬ್ಬಾರೆಡ್ಡಿ ಅವರನ್ನ ಅಸಿಂಧುಗೊಳಿಸಿದ್ದಾರೆ. ಚುನಾವಣಾ ಅಕ್ರಮ, ಎಸ್ಎನ್ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು. ಸುಬ್ಬಾರೆಡ್ಡಿ ಅವರನ್ನ ಅಸಿಂಧುಗೊಳಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗುವುದೊಂದೇ ಉಳಿದ ಮಾರ್ಗ. ಬಾಗೇಪಲ್ಲಿ ಶಾಸಕ ಸ್ಥಾನದಿಂದ ಎಸ್ಎನ್ ಸುಬ್ಬಾರೆಡ್ಡಿ ಆಯ್ಕೆಯನ್ನ ಅಸಿಂಧುಗೊಳಿಸಿ ಹೈಕೋರ್ಟ್ ಮಹತ್ವದ ತೀರ್ಪು ಕೊಟ್ಟಿದೆ. ಹೈಕೋರ್ಟ್ಗೆ ಚುನಾವಣಾ ತಕರಾರು ಅರ್ಜಿ ಸಲ್ಲಿಸಿದ್ದ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಕಾಂಗ್ರೆಸ್ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ವಿರುದ್ಧ ಸಾಲು ಆರೋಪ ಮಾಡಿದ್ರು. ಸುಬ್ಬಾರೆಡ್ಡಿ ತಮ್ಮ ಹಾಗೂ ಪತ್ನಿ ಮತ್ತು ಮಕ್ಕಳ ಬ್ಯಾಂಕ್ ಖಾತೆಗಳ ಸಂಪೂರ್ಣ ವಿವರ ಒದಗಿಸಿಲ್ಲ, ತಮ್ಮ ಕಂಪನಿಗಳ ಚಾಲ್ತಿ ಖಾತೆಯ ವಿವರ ಒದಗಿಸಿಲ್ಲ, ಶಾಸಕರಾದ ಡಾಕ್ಟರ್ ರಂಗನಾಥ್ ಅವರ ಪತ್ನಿ ಹಾಗೂ ವೈಎ ನಾರಾಯಣ ಸ್ವಾಮಿ ಇವರಿಗೆ ನೀಡಿದ ಸಾಲದ ಹಣದ ಮಾಹಿತಿ ಒದಗಿಸಿಲ್ಲ, ಕೃಷಿ ಜಮೀನಿನ ಬಗ್ಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಆಸ್ತಿಯ ಸುಳ್ಳು ಮೌಲ್ಯಮಾಪನ ಒದಗಿಸಿದ್ದಾರೆ, ತಮ್ಮ ಸಂಸ್ಥೆಗಳ ಜಿಎಸ್ಟಿ ಬಾಕಿ ಉಳಿಸಿಕೊಂಡಿರೋದನ್ನ ಬಹಿರಂಗಪಡಿಸಿಲ್ಲ, ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರೋದನ್ನ ಬಹಿರಂಗಪಡಿಸಿಲ್ಲ, ತಮ್ಮ ಒಡೆತನದ ಭಗಿನಿ ಹಾಸ್ಪಿಟಾಲಿಟಿ ಪ್ರೈವೇಟ್ ಲಿಮಿಟೆಡ್ನ ಆಸ್ತಿ ವಿವರ ಜಿಎಸ್ಟಿ ಬಾಕಿ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ, ವಿದೇಶಿ ಹೂಡಿಕೆಗಳನ್ನ ಬಹಿರಂಗಪಡಿಸಿಲ್ಲ. ಹೀಗೆ ಹಲವು ಆರೋಪಗಳನ್ನ ಸಾಬೀತುಪಡಿಸುವಲ್ಲಿ ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಯಶಸ್ವಿಯಾಗಿದ್ದಾರೆ. ಎರಡೂವರೆ ವರ್ಷಗಳ ಕಾಲ ಸಾಕ್ಷ್ಯ ವಿಚಾರಣೆ, ವಾದ ಪ್ರತಿವಾದಗಳನ್ನ ಆಲಿಸಿದ ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರಿದ್ದ ಹೈಕೋರ್ಟ್ ಪೀಠ ಶಾಸಕರಾಗಿ ಎಸ್ಎನ್ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧುಗೊಳಿಸಿ ಮಹತ್ವದ ತೀರ್ಪು ಕೊಟ್ಟಿದ್ದಾರೆ. ಅದನ್ನ 20 ಕೋಟಿನೋ 25 ಕೋಟಿನೋ ಆರ್ಡರ್ ಮಾಡಿಸ್ಕೊಂಡು ಬಂದಿದ್ರು. ಅದು ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಬಂದು ಅದನ್ನೆಲ್ಲ ಬೋಗಸ್ ಮಾಡಿ ಏನೋ ಆರ್ಡರ್ ಮಾಡಿಸ್ಕೊಂಡು ಇಟ್ಕೊಂಡಿದ್ರು. ಇದು ಹಂಗೆ ಮಾಡ್ಕೊಂಡು ಅಂತ ಇಟ್ಕೊಂಡಿದ್ರು. ಅದನ್ನು ನನ್ನ ಕೈಗೆ ಸಿಕ್ತು. ಮತ್ತು ಜೊತೆಯಲ್ಲಿ ಅವ್ರ ಆಸ್ತಿಗಳನ್ನ ಕೂಡ ಮುಚ್ಚಿಕ್ಕಿದ್ರು. ಕೆಲವು ಆಸ್ತಿಗಳನ್ನ ಘೋಷಣೆ ಮಾಡಿರಲಿಲ್ಲ. ಆ ಆಸ್ತಿಗಳನ್ನ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ತೋರಿಸಿದ್ರು. ಅದು ಕನ್ವರ್ಷನ್ ಆಗಿತ್ತು. ಇದೇ ವೇಳೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವವರೆಗೆ ತೀರ್ಪಿಗೆ ತಡೆ ನೀಡಬೇಕೆಂಬ ಎಸ್ಎನ್ ಸುಬ್ಬಾರೆಡ್ಡಿ ವಕೀಲರ ಮನವಿಯನ್ನ ಹೈಕೋರ್ಟ್ ತಿರಸ್ಕರಿಸಿದೆ. ಅಲ್ಲದೆ ಈ ತೀರ್ಪಿನ ಪ್ರತಿಯನ್ನ ಚುನಾವಣಾ ಆಯೋಗ ಹಾಗೂ ವಿಧಾನಸಭೆ ಕಾರ್ಯದರ್ಶಿಗೆ ರವಾನಿಸುವಂತೆ ಆದೇಶದಲ್ಲಿ ತಿಳಿಸಿದೆ. ಇನ್ನು ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜರನ್ನ ವಿಜಯಿ ಅಭ್ಯರ್ಥಿ ಅಂತ ಘೋಷಿಸುವಂತೆ ಕೋರಿದ್ದ ಮನವಿಯನ್ನ ಹೈಕೋರ್ಟ್ ತಿರಸ್ಕರಿಸಿದೆ. ಹೈಕೋರ್ಟ್ ಇವಾಗ ಸುಬ್ಬಾರೆಡ್ಡಿ ಅವರನ್ನ ಅಸಿಂಧುಗೊಳಿಸಿದ್ದಾರೆ. ಅವರ ಶಾಸಕ ಸ್ಥಾನದಿಂದ ಅನರ್ಹರು ಆಗಿದ್ದಾರೆ. ಅನರ್ಹರು ಯಾಕಾಗಿದ್ದಾರೆ ಅಂತಂದ್ರೆ ಇವಾಗ ಹೈಕೋರ್ಟ್ ಅವರು ಅವರ ಶಾಸಕ ಸ್ಥಾನದಿಂದ ಅವರ ಎಲೆಕ್ಷನ್ ಸೆಟ್ ಅಸೈಡ್ ಮಾಡಿದ್ಮೇಲೆ ಸ್ಟೇ ಕೊಟ್ಟಿಲ್ಲ. ಸ್ಟೇ ಕೊಟ್ಟಿಲ್ಲದೆ ಇರೋದ್ರಿಂದ ಅವರು ಇವಾಗ ಇವಾಗ ಜಜ್ಮೆಂಟ್ ಬಂದ ಕ್ಷಣದಿಂದ ಅವರು ಇವಾಗ MLA ಅಲ್ಲ. ಇವಾಗ ಕ್ಷಣದಿಂದ ಅವರು MLA ಅಲ್ಲ. ಹೈಕೋರ್ಟ್ ತೀರ್ಪಿನಿಂದಾಗಿ ಎಸ್ಎನ್ ಸುಬ್ಬಾರೆಡ್ಡಿ ತಮ್ಮ ಶಾಸಕ ಸ್ಥಾನ ಕಳೆದುಕೊಂಡಿದ್ದಾರೆ. ಹೀಗಾಗಿ ತೀರ್ಪು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ಈಗಾಗಲೇ ಸಿದ್ಧತೆ ಆರಂಭಿಸಿದ್ದಾರೆ. ಹೈಕೋರ್ಟ್ ತೀರ್ಪಿಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದ್ರೆ ಮಾತ್ರ ಶಾಸಕ ಸ್ಥಾನ ಉಳಿಯಲಿದೆ. ಇಲ್ಲವಾದರೆ ಚುನಾವಣಾ ಆಯೋಗ ಉಪಚುನಾವಣೆ ಘೋಷಿಸುವುದು ಅನಿವಾರ್ಯವಾಗಲಿದೆ. ಭೀಮಪ್ಪ ಪಾಟೀಲ್ ಜೊತೆ ರಮೇಶ್, TV9 ಬೆಂಗಳೂರು.